ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಯಾ ತಸ್ವಿ ವ್ಲಾಗ್ಸ್ ಕನ್ನಡ. ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ ಡಿಶ್ ನೋಡ್ತಾ ಇದ್ದಂಗೆ ಹೇಳ್ಬೋದು. ನಾಟಿ ನಾಟಿ ಸ್ಟೈಲ್ ಎಗ್ ಸಾಂಬಾರ್ ಯಾರಾದರೂ ಮಾಡ್ಬೋದು ಈಸಿಯಾಗಿ, ಕ್ವಿಕ್ಕಾಗಿ. ನಮ್ಮ ಮನೇಲಿ ಇವತ್ತು 3 ಜನಕ್ಕೆ ಮಾಡ್ತಿರೋದ್ರಿಂದ 4 ಎಗ್ ತೊಗೊಂಡಿದ್ದೀವಿ. 2 ಮೀಡಿಯಮ್ ಸೈಜ್ದು ಈರುಳ್ಳಿ, ಟೊಮೆಟೊ ಒಂದೇ ಒಂದು ಸಾಕು, ಯಾಕಂದರೆ ಹುಳಿ ಜಾಸ್ತಿ ಇದಕ್ಕೆ ಅವಶ್ಯಕತೆ ಇಲ್ಲ. 1/4 ಇಂಚ್ ಶುಂಠಿ, ಒಂದು ಫುಲ್ ಬೆಳ್ಳುಳ್ಳಿ ತೊಗೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಚಕ್ಕೆ, 4 ಲವಂಗ, ಸ್ವಲ್ಪ ಕಡಲೆ, ಸ್ವಲ್ಪ ಕಾಯಿ. ನೀವು ಇದನ್ನೆಲ್ಲ ಯಾವ ಸೈಜ್ಗಾದರೂ ಹಚ್ಕೋಬೋದು, ಯಾಕಂದರೆ ನಾವು ಗ್ರೈಂಡ್ ಮಾಡ್ತಿದ್ದೀವಲ್ಲ, ಸೊ ಸೈಜ್ ಎಲ್ಲ. ಈಗ ಎಲ್ಲ ಮಿಕ್ಸಿ ಗ್ರೈಂಡ್ಗೆ ಹಾಕೊಳ್ಳೋಣ ಒಂದೊಂದು ಇಂಗ್ರೀಡಿಯೆಂಟ್ಸ್ನ. ನನ್ನ ಜೊತೆ ಪಾಪು ಇರೋದ್ರಿಂದ ಪಾಪುನು ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ. ನಾನಿಲ್ಲಿ ಮಿಕ್ಸಿನ ಯೂಸ್ ಮಾಡಿಲ್ಲ, ಯಾಕಂದರೆ 3 ಜನಕ್ಕೆ ಮಾಡ್ತಿರೋದ್ರಿಂದ. ಇಲ್ಲೇನು ಅಂತ ಅಂದರೆ ವಾಟರ್ನ ನೀವು ನೋಡೋದ್ರಲ್ಲ, ಆ ಇಂಗ್ರೀಡಿಯೆಂಟ್ಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ನಾನು ಇಲ್ಲಿ ಪೌಡರ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ತಿಲ್ಲ, ಕೆಲವರು ಆ್ಯಡ್ ಮಾಡ್ಕೊತಾರೆ. ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು. ಎಷ್ಟಾಗುತ್ತೆ ಆದಷ್ಟು ನುಣ್ಣಗೆ ರುಬ್ಕೊಂಡು ಆಫ್ ಮಾಡಿಕೊಂಡು ಇವಾಗ ಇದಕ್ಕೆ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರು ಡೈರೆಕ್ಟಾಗಿ ಮಟನ್ ಸಾಂಬಾರು ಪೌಡರ್ ಏನಿರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ಕೆಲವ್ರ ಮನೇಲಿ ಮಟನ್ ಸಾಂಬಾರು ಪೌಡರ್ ಇರೋಲ್ಲ, ಅವ್ರು ಧನಿಯಾ ಪೌಡರು ಮತ್ತು ಏನು ಸಾಂಬಾರು ಪೌಡರ್ ಇರುತ್ತೆ ಅದನ್ನೇ ಹಾಕ್ಕೊಂಡು ರುಬ್ಕೋಬೋದು. ಈಗಿಲ್ಲಿ ನಾನು ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಬಿಟ್ಟು, ನಿಮ್ಗೆ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ನನಗೆ ಸ್ವಲ್ಪನೇ ಬೇಕಾಗಿರೋದ್ರಿಂದ 1-2 ಟೇಬಲ್ ಸ್ಪೂನು. ನಾವು ಅವಾಗಿಂದನೂ ಸನ್ ಪ್ಯೂರೇ ಯೂಸ್ ಮಾಡೋದ್ರಿಂದ ನಾನು ಅದನ್ನೇ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಒಂದು ಈರುಳ್ಳಿ ಒಗ್ಗರಣೆಗೆ, ಅದು ಫುಲ್ಲು ಬ್ರೌನಿಷ್ ಅಂತಂದರೆ ಲೈಟ್ ಎಲ್ಲೋ ಬರಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳಿ. ಲೈಟ್ ಬ್ರೌನ್ ಆಗೋವರೆಗೂ ಅಂದರೆ ಯೆಲ್ಲೋಯಿಶ್ ಬರೋವರೆಗೂ ಹುರ್ಕೊಳ್ಳಿ. ಇಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ, ನೀವು ರೆಡ್ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು. ನಮ್ಮ ಮನೆ ಕಡೆಯಲ್ಲೆಲ್ಲ ಸ್ಪೈಸಸ್ನ ಜಾಸ್ತಿ ತಿನ್ನೋದ್ರಿಂದ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನೋಡ್ತಿದ್ದೀರಾ ಅಲ್ವಾ, ಎಲ್ಲೋ ಆದಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದನ್ನು ಮಿಕ್ಸ್ಚರ್ನ ಫುಲ್ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಹಾಗೆ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ವಾಟರ್ ನಿಮಗೆ ನೀವು ಎಷ್ಟು ಜನ ಇದ್ದೀರಾ ಅದನ್ನು ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚೆನ್ನಾಗಿ ಅಂದರೆ ಲೈಕ್ ಇದನ್ನೆಲ್ಲ ಇದಾಗೋ ಥರ ಹಾಕ್ಕೊಳ್ಳಿ. ನೆಕ್ಸ್ಟು ಅದು ಬಾಯ್ಲ್ಡ್ ಆಗಿದ ತಕ್ಷಣ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದು ಸ್ವಲ್ಪ ಬಾಯ್ಲ್ಡ್ ಆದಮೇಲೆ 4 ಕಡೆ ಒಂದೇ ಸಲ ಬಿಡೋಂಗಿಲ್ಲ, ಬೇರೆ ಬೇರೆ 4 ಕಡೆ 4 ಮೊಟ್ಟೆನ ನಾನು ಒಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು ಒಂದು ಬೌಲಿಗೆ ತೊಗೊಂಡು ಹಾಕ್ಕೊಳ್ಳೋಣ ಅಂತ ಅಂದರೆ ಅದು ಮಿಕ್ಸ್ ಆಗೋಗುತ್ತೆ. ಸೊ ನಮಗದು ಎಲ್ಲ ಕಡೆ ಒದ್ರದಂಗಾದ್ರೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಬೇರೆ ಬೇರೆ ಕಡೆ ಹಾಕ್ಕೊಂಡ್ರೆ ತಿನ್ನೋದಕ್ಕೂ ಈಸಿಯಾಗಿ ಸಿಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ. ಕೆಲವರೆಲ್ಲ ಎಗ್ನ ಫಸ್ಟು ಬಾಣಲಿಲಿ ಹಾಕ್ಕೊಂಡು ಹುರಿದ್ಬಿಟ್ಟು ಕೂಡ ಲಾಸ್ಟಲ್ಲಿ ಪೌಡರ್ ಥರ ಇರೋದನ್ನು ಇದು ಮಾಡ್ತಾರೆ. ಬಟ್ ಇದು ನಾಟಿ ಸ್ಟೈಲ್ ಆಗಿರೋದ್ರಿಂದ ಹೀಗೆ ಇದ್ದರೆ ಇದು ಎಲ್ಲ ಕುದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಟೇಸ್ಟಿಗೆ ಚೆನ್ನಾಗಿರುತ್ತೆ, ಫ್ಲೇವರ್ ಎಲ್ಲ ಹಾಗೆ ಲೈಕ್ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ನೀವೇ ಎಷ್ಟು ಚೆನ್ನಾಗಿರೋ ನಾಟಿ ಸ್ಟೈಲ್ ಸಾಂಬಾರು ರೆಡಿ ಆಯಿತು. ನಾನಿಲ್ಲಿ ಮಾಡ್ಕೊತಿರೋದು ದೋಸೆ ಜೊತೆಗೆ. ನೀವು ಯಾವುದ್ರಲ್ಲಾದರೂ ಮಾಡ್ಕೋಬೋದು, ಲೈಕ್ ಚಪಾತಿಗೆ ಮಾಡ್ಕೋಬೋದು, ಅಕ್ಕಿ ರೊಟ್ಟಿಗೆ ಮಾಡ್ಕೋಬೋದು. ಅನ್ನ ಮುದ್ದೆಗಂತೂ ಅಲ್ಟಿಮೇಟ್ ಕಾಂಬಿನೇಷನು. ನೀವು ಬಾಕ್ಸ್ಗಾದರೂ ಕೊಡ್ಬೋದು, ಇಲ್ಲ ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರ್ ಯಾವ ಟೈಮಿಗೆ ಮಾಡಿದ್ರು ಇದು ಪರ್ಫೆಕ್ಟಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ ದೋಸೆ ಜೊತೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಗ್ಗೆಲ್ಲ ಹಾಗೆ ಪಫಿಯಾಗಿ ಕಾಣಿಸ್ತಿದೆ ಅಂತ. ಇವತ್ತಿನ ಡಿಶ್ ಅಂತೂ ರೆಡಿ ಆಯಿತು. ಬಟ್ ಜೊತೆಗೆ ಏನಾದರೂ ಬೇಕಲ್ಲ, ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋನ ತಿಂದರೆ ಲೈಕ್ ನಾವು ಏನೇ ಇದ್ರೂ ಹೆಲ್ತಿ ಆಗಿರಬೇಕು. ಜೊತೆಗೆ ನಂಚ್ಕೊಳ್ಳೋಕ್ಕೆ ನಮಗೆ ಮ್ಯಾಂಗೋ ಇದ್ದರೆ ಫ್ರೂಟ್ ಒಂದು ಡಿಶ್ ಆಗಿರುತ್ತೆ ಸೈಡ್ಗೆ, ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣಿಸ್ತಿದೆ ಡಿಶ್ ಅಂತ ಹೇಳಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.